ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಜುಲೈ 1. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹಿಮಾಯತ್ ಸಾಗರ ಜಲಾಶಯವು ಯಾವ ರಾಜ್ಯದಲ್ಲಿದೆ? ತೆಲಂಗಾಣ. ಭಾರತ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದ ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಯಾವ ಮಿಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ? ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್. ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರವಿಶಂಕರ್. ಭಾರತದ ಮೊದಲ ಖಾಸಗಿ ಪಾಯಿಂಟ್ ಇನ್ ಸ್ಪೇಸ್ ಇನ್ಸ್ಟ್ರುಮೆಂಟ್ ಅಪ್ರೋಚ್ ಕಾರ್ಯವಿಧಾನವನ್ನು ಯಾವ ರೀತಿಯ ಕಾರ್ಯಾಚರಣೆಗಳಿಗಾಗಿ ಅನುಮೋದಿಸಲಾಯಿತು? ಹೆಲಿಕಾಪ್ಟರ್ ಕಾರ್ಯಾಚರಣೆಗಳಿಗಾಗಿ. ಚಂದಕ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಒಡಿಸ್ಸಾ. ಭಾರತದ ಅತಿ ದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮದ ಭಾರತ್ ಟೆಕ್ಸ್ ಅನ್ನು ಯಾವ ನಗರವು ಆಯೋಜಿಸುತ್ತಿದೆ? ನ್ಯೂ ಡೆಲ್ಲಿ. ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ನ ಹೆಸರೇನು? ವಿಕ್ರಮ್ 1. ಭಾರತದಲ್ಲಿ ತಯಾರಿಸಲಾದ ಮೊದಲ ರಫ್ತು ಆಮದು ಶಿಪ್ಪಿಂಗ್ ಕಂಟೈನ್ಮೆಂಟ್ ಅನ್ನು ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಾಯಿತು? ಉತ್ತರ ಭಾರತ. ಅಂತಾರಾಷ್ಟ್ರೀಯ ಸಹಾಯಕ ದಿನ 2026 ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಜುಲೈ 4. UFOSS ಅಂಡರ್ ವಾಟರ್ ಫೈಬರ್ ಆಪ್ಟಿಕ್ ಸೆನ್ಸಿಂಗ್ ಸಿಸ್ಟಮ್ ಯೋಜನೆಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಪ್ರಯೋಗಗಳಿಗಾಗಿ ಉಪಕಕ್ಷಾ ಉಡಾವಣಾ ವಾಹನ ಸಾಲ್ವ್ ಸಬ್ ಆರ್ಬಿಟಲ್ ಲಾಂಚ್ ವೆಹಿಕಲ್ ಫಾರ್ ಎಕ್ಸ್ಪೀರಿಮೆಂಟ್ಸ್ ಮೋಟಾರನ್ನು ಯಾವ ಮಿಷನ್ಗಾಗಿ ಅಭಿವೃದ್ಧಿಪಡಿಸಲಾಗಿದೆ? ಗಗನಯಾತ್ರ. ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ 2026ರಲ್ಲಿ ಭಾರತದ ಶ್ರೇಣಿ ಎಷ್ಟು? 125. ಇಂಡಿಯಾ ಹ್ಯಾಂಡ್ಮೇಡ್ ಎನ್ನುವ ಸರ್ಕಾರಿ ಬೆಂಬಲಿತ ಡಿಜಿಟಲ್ ಮಾರುಕಟ್ಟೆಯಾಗಿದ್ದು ಇದನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಲಾಗಿದೆ? ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್. ಇತ್ತೀಚೆಗೆ ನಿಧನರಾದ ಗಿರೀಶ್ ಭಾರದ್ವಾಜ್ ಅವರು ಜನಪ್ರಿಯವಾಗಿ ಯಾವ ಬಿರುದಿನಿಂದ ಪ್ರಸಿದ್ಧರಾಗಿದ್ದಾರೆ? ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ. ಪ್ರತಿ ವರ್ಷ ವಿಶ್ವ ಜನಸಂಖ್ಯಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಜುಲೈ 11. ಬೆಸ್ಟ್ ಯಂಗ್ ಮಾಂಟ್ ಕೇಸ್ ಅವಾರ್ಡ್ 2026ರಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಇಂಡಿಯಾ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಹಣಕಾಸು ಸಚಿವಾಲಯ. ಜಮ್ಮು ಮತ್ತು ಕಾಶ್ಮೀರದ ಯಾವ ಪಟ್ಟಣವನ್ನು PM ಸ್ವನಿಧಿ ಸ್ಟ್ರೀಟ್ ಫುಡ್ ಹಬ್ ಆಗಿ ಭಾರತದ ಮೊದಲ ಪಟ್ಟಣಗಳಲ್ಲಿ ಒಂದಾಗಿ ಆಯ್ಕೆ ಮಾಡಲಾಗಿದೆ? ಲಖನ್ಪುರ. ಮುಖ್ಯಮಂತ್ರಿ ಲಾಡ್ಲಿ ಬೆನ್ಹಾ ಯೋಜನೆ ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿತು? ಮಧ್ಯಪ್ರದೇಶ. ಡ್ರೋನ್ ಅಪ್ಲಿಕೇಶನ್ ಮತ್ತು ಸಂಶೋಧನೆಗಾಗಿ ರಾಷ್ಟ್ರೀಯ ಆವಿಷ್ಕಾರ ಸವಾಲನ್ನು ಯಾವ ಉಪಕ್ರಮದ ಚಟುವಟಿಕೆಯ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಸ್ವಯಾನ್. ಗ್ಲೋಬಲ್ ಲೈವ್ಲಿಹುಡ್ ಇಂಡೆಕ್ಸ್ 2026 ಪ್ರಕಾರ ವಿಶ್ವದ ಅತ್ಯಂತ ವಾಸಯೋಗ್ಯ ನಗರವಾಗಿ ಯಾವ ನಗರವು ಶ್ರೇಣಿಸಲ್ಪಟ್ಟಿದೆ? ಕೋಪನ್ಹ್ಯಾಗನ್. ಉದ್ಯಮ ನೋಂದಣಿ ಪೋರ್ಟಲ್ ಮತ್ತು ಉದ್ಯಮ ಅಸಿಸ್ಟ್ ಪ್ಲಾಟ್ಫಾರ್ಮ್ ಯಾವ ಸಚಿವಾಲಯದ ಉಪಕ್ರಮಗಳಾಗಿದೆ? ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. ಉಮಂಗ್ ಪೋರ್ಟಲ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ದಿ ವಾಯ್ಸ್ ಆಫ್ ಜಸ್ಟಿಸ್ ಸಿಸ್ಟಮ್ ಗವಾಯಿ ಸ್ಪೀಕ್ಸ್ ಪುಸ್ತಕವನ್ನು ಯಾರು ಸಂಪಾದಿಸಿದ್ದಾರೆ? ಪ್ರೊಫೆಸರ್ ಡಾಕ್ಟರ್ ಎಸ್ ಶಿವಕುಮಾರ್. ಇತ್ತೀಚೆಗೆ ಬೊಗಾನಿಯಾ ಕ್ವಾಡ್ರಿಕೋರ್ನಾಲಾಟ ಎಂಬ ಹೊಸ ಸಸ್ಯ ಪ್ರಭೇದವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಅರುಣಾಚಲ್ ಪ್ರದೇಶ. 5ನೇ ಬಿಮ್ಸ್ಟೆಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯು ಯಾವ ನಗರದಲ್ಲಿ ನಡೆಯಿತು? ನ್ಯೂ ಡೆಲ್ಲಿ. ಸೆಮಿಕಾನ್ ಇಂಡಿಯಾ ಪ್ರೋಗ್ರಾಂ 2.0 ಅನ್ನು ಯಾವ ಸಂಸ್ಥೆಯ ಮೂಲಕ ಅನುಷ್ಠಾನಗೊಳಿಸಲಾಗಿದೆ? ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್. ಇದಾಗಿತ್ತು ಇವತ್ತಿನ ಕ್ವೆಶನ್ ಆ್ಯಂಡ್ ಆನ್ಸರ್ ಜುಲೈ ರೀಸೆಂಟ್ ಅಫೇರ್ಸ್ದು. ನಿಮಗಿದು ಇಷ್ಟ ಆದರೆ
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಈ ರೀತಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.